Today I continue problems on linear combinations here. So determine whether the polynomial 3x square plus x plus 5 is the linear span of the set s is equal to x cube, x square plus 2x, x square plus 2, 1 minus x of the vector space of all polynomial over the field R. ಅಂದ್ರೆ ಈ ಪಾಲಿನಾಮಿಯಲ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 5 ಅನ್ನೋ ಪಾಲಿನಾಮಿಯಲ್ಲು ಇಲ್ಲಿರುವಂಥ ಸೆಟ್ ಏನಿದೆ ಆ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳೇನಿದೆ ಆ ಎಲಿಮೆಂಟ್ಸ್ಗಳ ಲೀನಿಯರ್ ಸ್ಪ್ಯಾನ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಾ? ಆ ಎಕ್ಸ್ಪ್ರೆಸ್ ಮಾಡಿದ್ರೆ ಯಾವ ಫಾರ್ಮೆಟ್ನಲ್ಲಿ ನೀವು ಲೀನಿಯರ್ ಸ್ಪ್ಯಾನ್ನ ಬರೀತೀರಾ ಅಂತ ಹೇಳಿ ಕೇಳಿದ್ದಾರೆ. ಸೊ ಹೇಗೆ ಇದನ್ನು ಸಾಲ್ವ್ ಮಾಡೋದು ಅಂತ ಇಟ್ಸ್ ವೆರಿ ಸಿಂಪಲ್ ಒನ್. ಸೊ ಅಬ್ಸರ್ವ್ ಕೇರ್ಫುಲಿ. ಫಾರ್ C1, C2, C3, C4 ಯಾಕೆ ಅಂದರೆ ನೋಡಿ ಇಲ್ಲಿ 3 ಟರ್ಮ್ಸ್ ಇದೆ, ಅಂದರೆ 3 ವೆಕ್ಟರ್ಸ್ ತಗೊಂಡಂಗೆ. ಓವರ್ ದ ಫೀಲ್ಡ್ ಆಫ್ ಆರ್ ಅಂದರೆ ಓವರ್ ದ ಫೀಲ್ಡ್ ಆಫ್ ರಿಯಲ್ ನಂಬರ್ ಅಂತ. ಸೊ ದಟ್ ಬಿಲಾಂಗ್ಸ್ ಟು ಆರ್ ಅಂತ. ಸೊ ನೆಕ್ಸ್ಟ್ ಈ ಪಾಲಿನಾಮಿಯಲ್ನ ಲೀನಿಯರ್ ಸ್ಪ್ಯಾನ್ ಆಫ್ ದೀಸ್ ವೆಕ್ಟರ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋಣ. ಆಗ ಏನು ಬರುತ್ತೆ ಅಂದರೆ ಕನ್ಸಿಡರ್ 3x square plus x plus 5 is equal to c1 into x cube plus c2 into x square plus 2x plus c3 into x square plus 2 plus c4 into 1 minus x. ಅಲ್ಲಿ ನಮಗೆ ಆರ್ಡರ್ ಟ್ರಿಪ್ಲೆಟ್ಸು ಆರ್ಡರ್ ಪೇರ್ಸು ಇದ್ದಿದ್ರೆ ಅದನ್ನು ಬರಿತಿದ್ವಿ C1 ಇಂಟು ಅಂತ. ಬಟ್ ಇಲ್ಲಿ ಆ ಒಂದು ಎಕ್ಸ್ಪ್ರೆಷನ್ಸ್ ಏನಿದೆ ಅದನ್ನು ಬರಿತಾ ಹೋಗಬೇಕು. ಸೊ ಇದರಲ್ಲಿ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು C1 x ಕ್ಯೂಬ್ ಹಾಗೆ ಇರಲಿ, ಪ್ಲಸ್ ಇದು ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ C2 x ಸ್ಕ್ವೇರ್ ಪ್ಲಸ್ 2C2 x ಪ್ಲಸ್ C3x square plus 2C3 plus C4 minus C4 into x. ಎರಡು ಸೈಡ್ನಲ್ಲೂ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಲ್ಲಿ ಈಕ್ವೇಟ್ ದ ಕರಸ್ಪಾಂಡಿಂಗ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಕ್ಯೂಬ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಅಂಡ್ ಕಾನ್ಸ್ಟೆಂಟ್. ಸೊ ಫಸ್ಟ್ ಐ ಈಕ್ವೇಟ್ ದ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಕ್ಯೂಬ್. coefficient of x cube na equate ಮಾಡಿದ್ರೆ in LHS the coefficient of x cube is 0 and in RHS the coefficient of x cube is C1. And next I equate the coefficient of x square. So here the coefficient of x square is 3 and here C2 plus C3. C2 plus C3. Next coefficient of x. Here the coefficient of x is 1 and here 2C2 minus C4 minus C4. Next constant here in LHS 5 is the constant, and what about in RHS? That is 2C3 plus C4. So see here in the first equation, actually call this equation as 1 and this one is 2. In second equation I got the value of C1, that is C1 is equal to 0. Nodi in the next two, third, fourth and fifth ಈ ಮೂರು ಈಕ್ವೇಷನ್ಸ್ನ ಯೂಸ್ ಮಾಡಿ ನಾವು C2, C3, C4 ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲೇ ಬ್ಯಾಲೆನ್ಸಿಂಗ್ ಆಗ್ತಾ ಇದೆ. ಏನು ಬ್ಯಾಲೆನ್ಸಿಂಗ್ ಆಗ್ತಾ ಇದೆ ಅಂದರೆ ನಿಮಗೆ ಫಸ್ಟ್ ಇಯರಲ್ಲೇ ಫಸ್ಟ್ ಸೆಮಿಸ್ಟರಲ್ಲೇ ಡಿಗ್ರಿಯಲ್ಲಿ ನೀವು ಡಿಸ್ಕಸ್ ಮಾಡಿರ್ತೀರಿ ಕನ್ಸಿಸ್ಟೆನ್ಸ್ ಆ್ಯಂಡ್ ಇನ್ಕನ್ಸಿಸ್ಟೆನ್ಸ್ ಅಂತ. ಈ ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮ್ನ ಯೂಸ್ ಮಾಡಿ ಆರ್ಗ್ಯುಮೆಂಟೆಡ್ ಮ್ಯಾಟ್ರಿಕ್ಸಲ್ಲಿ ನೀವು ಸೈಮಲ್ಟೇನಿಯಸ್ ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಇನ್ ಕೇಸ್ ನಿಮಗೆ ಆ ನಂಬರ್ ಆಫ್ ಈಕ್ವೇಷನ್ಸು ಎಕ್ಸೀಡ್ ಆಗಿ ಬರ್ತಿದೆ, ನಾನ್ ಹೋಮೋಜಿನಿಯಸ್ನಲ್ಲೆಲ್ಲ ಹೇಳ್ತೀವಿ ಕನ್ಸಿಸ್ಟೆನ್ಸ್ ಇನ್ಕನ್ಸಿಸ್ಟೆನ್ಸ್ ಅಂತ ಹೇಳಿ, ಅಲ್ಲಿ ನಾವು ವೇರಿಯಬಲ್ಗೆ ನಾವೇ ಒಂದು ವ್ಯಾಲ್ಯೂನ ಚೂಸ್ ಮಾಡ್ತಾ ಇದ್ವಿ ಕೆ ಅಂತ. ಚೂಸ್ ಮಾಡಿ ಅದರ ನೆಕ್ಸ್ಟ್ ನಾವು ಬೇರೆ ವೇರಿಯಬಲ್ಸ್ನ ಇನ್ ಟರ್ಮ್ಸ್ ಆಫ್ ದಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ವಿ. ಎಕ್ಸ್ಪ್ರೆಸ್ ಮಾಡಿ ವ್ಯಾಲ್ಯೂಸ್ನ
ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ 0 1 ಆ ಥರ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ನಾವು ರಿಮೈನಿಂಗ್ ವೇರಿಯೇಬಲ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಇಲ್ಲೂ ಕೂಡ ನಾವು ಅದೇ ಫಾರ್ಮೆಟ್ಗೆ ಹೋಗ್ಬೇಕು. ಯಾಕೆಂದ್ರೆ 4 ಟರ್ಮ್ಸ್ ಇದೆ ಇಲ್ಲಿ. ಸೊ ಆ 4 ಟರ್ಮ್ ಇರೋದ್ರಿಂದ ಈ ಕಡೆ ನೋಡಿ ಇಲ್ಲಿ 3 ಇದೆ. ಸೊ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂದಕ್ಕೆ 100% ಗ್ಯಾರಂಟಿ ನಾವಿಲ್ಲಿ ವ್ಯಾಲ್ಯೂನ ನಾವೇ ಚೂಸ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನಿಮಗೆ ಏನಕ್ಕೆ ಚೂಸ್ ಮಾಡಬೇಕಾಗತ್ತೆ, ಯಾವ ಬೇಸಿಸ್ ಮೇಲೆ ಅದು ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ನಾನು ಒಂಚೂರು ಹೇಳ್ತೀನಿ, ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಈ ಈಕ್ವೇಶನ್ 5 ಅಲ್ಲಿ ಈಕ್ವೇಶನ್ 5ನ ನಾನು ಇನ್ ಟರ್ಮ್ಸ್ ಆಫ್ C3 ನಲ್ಲಿ ಬರೆಯೋಣ. ಅಂದ್ರೆ 2C3 is equal to equation 5 implies 2C3 is equal to 5 minus C4. So that implies C3 is equal to 1 by 2 into 5 minus C4. So substitute this to equation 3. Equation 3 ಗೆ ಈ C3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಗ 3 is equal to C2 plus 5 by 2 minus 1 by 2 into C4. So multiply by 2 ಅಂತ ಹೇಳಿ. So that gives 6 2C2 plus 5 minus C4. So next that implies 6 minus 5 is 1 is equal to 2C2 minus C4. So observe here, ಇದು 2C2 minus C4. equation 4 ನೋಡಿ, 2C2 minus C4 ನಮಗೆ ಎರಡು ಒಂದೇ ಬಂತು. ಇಲ್ಲಿ ನೋಡಿ ಇದು 1 ಇದೆ, ಇದು 1 ಇದೆ, ಸೇಮ್ ಈಕ್ವೇಶನ್ ಬರ್ತಿದೆ. ಈ ತರ ಫಾರ್ಮೆಟ್ ನಲ್ಲಿ ಬಂದಾಗ ನಮ್ಗೆ ಎರಡು ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಒಂದೇ ಈಕ್ವೇಶನ್ಸ್ ಬರ್ತಿದೆ, ಬಟ್ ನಂಬರ್ ಆಫ್ ವೇರಿಯೇಬಲ್ಸ್ ಇಲ್ಲಿ ಜಾಸ್ತಿ ಇದೆ. ಈ ತರದ ಕೇಸಸ್ ಅಲ್ಲಿ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂಸ್ ಸಿಗಲ್ಲ ವೇರಿಯೇಬಲ್ಸ್ದು. ಹಾಗಾಗಿ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಂದಕ್ಕೆ ನಾವು ಇಲ್ಲಿ ವ್ಯಾಲ್ಯೂಸ್ನ ಚೂಸ್ ಮಾಡಬೇಕು. ಸೊ ಒಂದಕ್ಕೆ ಯಾವ್ದಕ್ಕಾರ ಒಂದಕ್ಕೆ ಲೆಟ್ ಅಸ್ ಚೂಸ್ ಲೆಟ್ C2 is equal to 0. ಸೊ C2ನೋ ಅಥವಾ C3ನೋ 0 ಅಂತ ಹೇಳಿ ಚೂಸ್ ಮಾಡಬೇಕು. ಬಟ್ ಇಲ್ಲೂ ಕೂಡ ನಾವು ಚೂಸ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಈಕ್ವೇಶನ್ನ ನೋಡಬೇಕು, ಯಾವುದು ಎಕ್ಸಿಸ್ಟ್ ಆಗುತ್ತೆ ಅದನ್ನೇ ಚೂಸ್ ಮಾಡಿಕೊಂಡು ಅದ್ರ ವ್ಯಾಲ್ಯೂಸ್ನೇ ನಾವಿಲ್ಲಿ 0 ಅಂತ ಹೇಳಿ ಚೂಸ್ ಮಾಡಬೇಕು. ಇಲ್ಲ ಅಂದರೆ ಕರೆಸ್ಪಾಂಡಿಂಗ್ ಆಗಿ ನಮಗೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ C2 is equal to 0 ಅಂತ ಚೂಸ್ ಮಾಡಿದೆ. ಸೊ ನಾನಿಲ್ಲಿ C2 is equal to 0 ಅಂತ ಹೇಳಿ ಚೂಸ್ ಮಾಡಿದ್ರೆ C1 ಈಗ ಆಲ್ರೆಡಿ 0, ಇದು 0, ಇದು 0 ಆಗುತ್ತೆ. C3 ಮತ್ತು C4 ವ್ಯಾಲ್ಯೂಸ್ನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈ ಪಾಲಿನಾಮಿಯಲ್ ಬರಬೇಕು. ಹಾಗೆ ಬರೋ ಹಾಗೆ ನೀವು ಇದನ್ನ ನೋಡಬೇಕು. ಆ ಥರದ ವ್ಯಾಲ್ಯೂಸ್ನ ನೀವಲ್ಲಿ ಚೂಸ್ ಮಾಡ್ಕೊಳ್ಬೇಕು. ಅಂದರೆ ಎರಡೂ ಸೈಡು ಬ್ಯಾಲೆನ್ಸ್ ಆಗಬೇಕು. ಆ ಥರದ ವ್ಯಾಲ್ಯೂನ ನೀವು ಇಲ್ಲಿ ಚೂಸ್ ಮಾಡಬೇಕು. ಸೊ ನಾನಿಲ್ಲಿ C2ನ 0 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಇಫ್ ಐ ಟೇಕ್ C2 is equal to 0, then clearly observe here C3 is equal to equation 3 implies C3 is equal to 3. So next substitute this C3 to this one. So C3 is equal to 3 ಅಂತ ಹೇಳಿ ನೀವು ಯಾವುದಕ್ಕಾರ ಸಬ್ಸ್ಟಿಟ್ಯೂಟ್ ಮಾಡಿ equation 5 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. That implies 5 is equal to 2 3s are 6 minus C4. So C4 is equal to 1. So C3 is equal to 3 and C4 is equal to 1. C1 is equal to 0, C2 is equal to 0. Now substitute the values. C1 is equal to 0, C2 is equal to 0 and C3 is equal to 3 and C4 is equal to 1 for equation 1. So that gives equation 1 implies 3x square plus x plus 5 is equal to C1 is equal to 0. ಇದು ಬಿಟ್ಬಿಡೋಣ. C2 is equal to 0 ಇದೆ, ಸೊ ಹಾಗಾಗಿ ಇದನ್ನು ಬಿಡೋಣ. C3 means 3 into x square plus 2 and C4 is 1, so 1 into 1 minus x. ಬೇಕಾದ್ರೆ ಇದನ್ನು ಚೆಕ್ ಮಾಡಿ. 3x square plus 6 plus 1 minus 6 ಆಗುತ್ತೆ. ಸೊ ನಮಗಲ್ಲಿ ಪ್ಲಸ್ ಎಕ್ಸ್ ಬರಬೇಕು. Actually, yes, I did a simple mistake. That is, here C4 is equal to minus 1, not 1. C4 is equal to minus 1. So this one is minus 1. Now it's clear. Observe here, 3 into x square, 3x square plus 6 minus 1
ಪ್ಲಸ್ ಎಕ್ಸ್. ಸೊ 3x² ಪ್ಲಸ್ 6 ಪ್ಲಸ್ 5 ನೋಡಿ ಅದೇ ಪಾಲಿನಾಮಿಯಲ್ ಬರುತ್ತೆ. ಅಂದ್ರೆ ಈ ಪಾಲಿನಾಮಿಯಲ್ನ ನಾವು ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಸೊ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದೀವಿ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಎ ಲೀನಿಯರ್ ಸ್ಪ್ಯಾನ್ ಅಂತ. ಬಿಕಾಸ್ ಲೀನಿಯರ್ ಸ್ಪ್ಯಾನ್ ಇಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್, hence the result. Is it clear? So this is the problem. Next one. See, find the subspace spanned by the set. ಇಲ್ಲಿ ಎರಡು ವೆಕ್ಟರ್ ಕೊಡಿಯಾರ ಇನ್ ದ ವೆಕ್ಟರ್ ಸ್ಪೇಸ್ V3 ಆಫ್ R ಅಂತ. ಸೊ ನೋಡಿ ಸಬ್ಸ್ಪೇಸ್ ನ ಫೈಂಡ್ ಔಟ್ ಮಾಡಬೇಕು. ಹಿಯರ್ ಯು ಹ್ಯಾವ್ ಟು ಫೈಂಡ್ ದ ಸಬ್ಸ್ಪೇಸ್ ಫಾರ್ ದಿಸ್ ಸೆಟ್ ಅಂತ. ನೋಡಿ ಎಸ್ ಅನ್ನೋದೊಂದು ಸೆಟ್ ಕೊಡಿಯಾರ. ಗಿವನ್ ದಟ್ ಎಸ್ ಇಸ್ ಈಕ್ವಲ್ ಟು 2, 0, 0, 0, 0, 2. ಸೊ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ನಾವು ಥಿಯರಮ್ ನಲ್ಲಿ ಕೂಡ ಪ್ರೂಫ್ ಮಾಡಿದೀವಿ. ಇಫ್ ಎಸ್ ಇಸ್ ಅ ಸಬ್ಸೆಟ್ ಆಫ್ ಎನಿ ವೆಕ್ಟರ್ ಸ್ಪೇಸ್ ವಿ, ದೆನ್ ಕ್ಲಿಯರ್ಲಿ ಎಲ್ ಆಫ್ ಎಸ್ ಅಂದ್ರೆ ಸೆಟ್ ಆಫ್ ಆಲ್ ಲೀನಿಯರ್ ಸ್ಪ್ಯಾನ್ ಆಫ್ ಎಸ್, ದೆನ್ ಎಲ್ ಆಫ್ ಎಸ್ ಲೀನಿಯರ್ ಸ್ಪ್ಯಾನ್ ಆಫ್ ಎಸ್ ಇಸ್ ಅ ಸಬ್ಸ್ಪೇಸ್ ಆಫ್ ವಿ. ಎಸ್ ವಿಗೆ ಸಬ್ಸೆಟ್ ಆಗಿದ್ರೆ ಲೀನಿಯರ್ ಸ್ಪ್ಯಾನ್ ಆಫ್ ಎಸ್ ಏನ್ ಬರುತ್ತೋ ಅದು ವಿಗೆ ಸಬ್ಸ್ಪೇಸ್ ಆಗಿರುತ್ತೆ. ಲೀನಿಯರ್ ಸ್ಪ್ಯಾನ್ ಅಂದ್ರೆ ಈ ಸೆಟ್ ಅಲ್ಲೇ ಇರೋ ಅಂತ ವೆಕ್ಟರ್ಸ್ ಗಳ ಲೀನಿಯರ್ ಕಾಂಬಿನೇಷನ್ ಅಂತ. ಆ ವೆಕ್ಟರ್ಸ್ ನೇ ಯೂಸ್ ಮಾಡಿ ನಾವು ಎಷ್ಟು ಲೀನಿಯರ್ ಕಾಂಬಿನೇಷನ್ಸ್ ನ ಬರೆಯೋದಕ್ಕಾಗುತ್ತೋ ಅದನ್ನ ನಾವು ಲೀನಿಯರ್ ಸ್ಪ್ಯಾನ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಇಲ್ಲಿ ಎಸ್ ಗೆ ಏನ್ ವೆಕ್ಟರ್ಸ್ ಬಂದಿದೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಲೀನಿಯರ್ ಸ್ಪ್ಯಾನ್ ನ ಬರೆದ್ರೆ ಕ್ಲಿಯರ್ಲಿ ದಟ್ ಲೀನಿಯರ್ ಸ್ಪ್ಯಾನ್ ಇಸ್ ಎ ಸಬ್ಸ್ಪೇಸ್ ಅಂತ ಹೇಳಿ ನಾವು ಕನ್ಕ್ಲೂಡ್ ಮಾಡ್ಬೋದು. ಅವರು ಹೇಳಿರೋದಿಷ್ಟೇ ಫೈಂಡ್ ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ದ ಸೆಟ್ ಅಂತ. ಅಂದ್ರೆ ಈ ಸೆಟ್ ಇಂದ ಫಾರ್ಮೇಶನ್ ಆಗುವಂತ ಸಬ್ಸ್ಪೇಸ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಫೈಂಡ್ ದ ಲೀನಿಯರ್ ಸ್ಪ್ಯಾನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೆಟ್ ಅಂತ ಅದರ ಅರ್ಥ ಗೊತ್ತಾಯ್ತಾ. ಸೊ ನಾವು ಫಾರ್ C1 C2 belongs to R because here V3 of R means the field is real number. ಸೊ ಹಾಗಾಗಿ C1 C2 belongs to R ಅಂತ ಹೇಳಿ ಬರಿತಾ ಇದೀನಿ. Now consider alpha is equal to C1 into 2, 0, 0 plus C2 into 0, 0, 2. So alpha is equal to 2C1, C1 into 0 is 0 plus C2 into 0 is 0, C1 into 0 is 0 plus 2C2. ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಈಗ ಲೀನಿಯರ್ ಕಾಂಬಿನೇಷನ್ ಅಂದ್ರೆ ಇದು C1 into 2, 0, 0 plus C2 into 0, 0, 2 ಅಂತ. ಈ C1 ಮತ್ತೆ C2 ಏನು ಅಂದ್ರೆ ರಿಯಲ್ ನಂಬರ್. ನೀವು ರಿಯಲ್ ನಂಬರ್ನ ವೇರಿ ಮಾಡ್ತಾ ಹೋದ್ರೆ ಇವಾಗ ರಿಯಲ್ ನಂಬರ್ನಲ್ಲಿ ಏನೇನೋ ಇರುತ್ತೆ 0, 0.1, 0.999 ಈ ತರ ಏನೇನೋ ಇರುತ್ತೆ. ಆ ಎಲ್ಲಾ ನಂಬರ್ಸ್ಗಳನ್ನ ನೀವು ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡಿದವರು C1 is equal to 0, C2 is equal to 0 ಆವಾಗ ಒಂದು ಕಾಂಬಿನೇಷನ್ ಬರುತ್ತೆ. ನೆಕ್ಸ್ಟ್ C1 is equal to 0, C2 is equal to 1 ಅಂತ ಚೂಸ್ ಮಾಡಿದ್ರೆ ಅವಾಗ ಇನ್ನೊಂದು ಕಾಂಬಿನೇಷನ್ ಬರುತ್ತೆ. ಆ ತರದ್ ಎಷ್ಟು ಕಾಂಬಿನೇಷನ್ಸ್ಗಳು ಬರ್ತಿರುತ್ತೋ ಅದೆಲ್ಲಾ ಕಾಂಬಿನೇಷನ್ಸ್ ನ ಒಟ್ಟಿಗೆ ಸೇರಿಸಿದ್ರೆ ಅದನ್ನೇ ನಾವು ಲೀನಿಯರ್ ಸ್ಪ್ಯಾನ್ ಅಂತ ಕರೆಯೋದು. ಸೊ ಇವಾಗ ಇಲ್ಲಿ ನನಗೆ ರೆಡಿ ಫಾರ್ಮೆಟ್ ಬಂದ್ಬಿಟ್ಟಿದೆ ವೆಕ್ಟರ್ 2C1, 0, 2C2 ಅಂತ. If I vary the values of C1 and C2, that gives plenty of vectors. So the set of all those vectors is nothing but a linear span. ಈ C1 C2 values ನಾನು ವೇರಿ ಮಾಡ್ತಾ ಹೋದ್ರೆ ನನಗೆ ಸುಮಾರು ವೆಕ್ಟರ್ಸ್ ಗಳು ಬರ್ತಾ ಹೋಗುತ್ತೆ. ಆ ವೆಕ್ಟರ್ಸ್ ಗಳ ಸೆಟ್ನೇನೆ ನಾವು ಲೀನಿಯರ್ ಸ್ಪ್ಯಾನ್ ಅಂತ ಹೇಳಿ ಕರೆಯೋದು. ಸೊ ಹಾಗಾಗಿ ಲೀನಿಯರ್ ಸ್ಪ್ಯಾನ್ ನಲ್ಲಿ ನಾನು 2C1, 0, C2 such that for all C1, C2 belongs to R. So is the subspace of V3 of R. ಇದೆ V3 of R ಗೆ ಸಬ್ಸ್ಪೇಸ್ ಆಗಿರುತ್ತೆ. ಯಾಕೆಂದ್ರೆ ನಾವೀಗ ಆಲ್ರೆಡಿ ಥಿಯರಮ್ನೇ ಪ್ರೂಫ್ ಮಾಡಿದೀವಿ ಲೀನಿಯರ್ ಸ್ಪ್ಯಾನ್ ಇಸ್ ಅ ಸಬ್ಸ್ಪೇಸ್ ಆಫ್ ದ ವೆಕ್ಟರ್ ಸ್ಪೇಸ್ ಅಂತ. ಸೊ ಹಾಗಾಗಿ ನಾನು ಲೀನಿಯರ್ ಸ್ಪ್ಯಾನ್ ಕಂಡುಹಿಡಿತಿದ್ದೀನಿ ಅಂದ್ರೆ ಕ್ಲಿಯರ್ಲಿ ಅದು ಸಬ್ಸ್ಪೇಸ್ ಆಗಿರುತ್ತೆ ಬೇಸಿಸ್ ಆನ್ ದಟ್ ಥಿಯರಮ್. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಐ ಮೂವ್ ಆನ್ ಟು ದ 9th one. So that is very important one. So in V3 of Z3 how many vectors spanned by the vectors ಅಂತ ಹೇಳಿದ್ದಾರೆ. So V3 of Z3 ಅಂದ್ರೆ ಫಸ್ಟ್ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. V3 of Z3 V3 ಅಂದ್ರೆ
ದಟ್ ಈಸ್ ದ ವೆಕ್ಟರ್ ಸ್ಪೇಸ್ ಕಂಟೈನಿಂಗ್ ದ ಆರ್ಡರ್ ಟ್ರಿಪ್ಲೆಟ್ಸ್ ಅಂತ. ನೆಕ್ಸ್ಟ್ Z3 ಅಂದ್ರೆ ಏನು? ಸೊ ದಟ್ ಈಸ್ ದ ಇಂಟೀಜರ್ ದಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ 0 1 2 ಅಂತ. ನೀವು ಅಡಿಷನ್ ಮಾಡಲೋ ಮಲ್ಟಿಪ್ಲಿಕೇಶನ್ ಮಾಡಿಲೋ ಅದನ್ನೆಲ್ಲ ಹೇಳ್ಬೇಕಾದ್ರೆ ಇಂಟೀಜರ್ ಮಾಡಲೋ 3 ಇಂಟೀಜರ್ ಮಾಡಲೋ 4 ಈ ಥರದೆಲ್ಲ ಡಿಸ್ಕಸ್ ಮಾಡಿದೀವಿ ಅಲ್ವಾ. ಅದರಲ್ಲಿ ಬರೋದ Z3 ಅಂದ್ರೆ ಸೊ ದಟ್ ಇಸ್ ನಥಿಂಗ್ ಬಟ್ ದ ಇಂಟೀಜರ್ ಕಂಟೈನಿಂಗ್ ದ ಸೆಟ್ ಕಂಟೈನಿಂಗ್ 0 1 2 ಅಂತ. ಸೊ ಅದನ್ನೇ ನಾವಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. V3 of Z3 is the vector space of all order triplets of the elements of the field. V3 of Z3 is the vector space of all order triplets. V3 of Z3 is the vector space of all ordered triplets. Order triplets of the field Z3 is equal to 0 1 2. ಅರ್ಥ ಮಾಡ್ಕೊಳ್ಳಿ. V3 of Z3 ಅಂದ್ರೆ V3 ಇದ್ರೆ ಸೆಟ್ ಆಫ್ ಆಲ್ ಆರ್ಡರ್ ಟ್ರಿಪ್ಲೆಟ್ಸ್ ಇರುವಂತ ವೆಕ್ಟರ್ ಸ್ಪೇಸ್ ಅಂತ. ಆ ಆರ್ಡರ್ ಟ್ರಿಪ್ಲೆಟ್ಸ್ ಅಲ್ಲಿ ನಿಮಗೆ ಈ 0 1 2 ಬಿಟ್ಟು ಬೇರೆ ಇನ್ನೇನು ಬರಲ್ಲ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಅವ್ರು ಹೇಳಿದರೆ 1 2 1 2 1 1 ಅಂತ. ನೋಡಿ ಇಲ್ಲಿ 1 2 1 ಅಲ್ಲಾಗಲಿ ಅಥವಾ 2 1 1 ಅಲ್ಲಾಗಲಿ ನಿಮಗೆ 0 1 2 ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ಅಂದರೆ ಆ ಈ Z3 ನಲ್ಲಿರುವಂಥ ಫೀಲ್ಡಲ್ಲಿರುವಂಥ ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡೆ ನಾವು ಅದರಲ್ಲಿ V3 ನಲ್ಲಿರುವಂಥ ವೆಕ್ಟರ್ಸ್ಗಳನ್ನ ಬರಿತಾ ಹೋಗ್ತೀವಿ. ಇಲ್ಲೇನು ಹೇಳಿದರೆ ಹೌ ಮೆನಿ ವೆಕ್ಟರ್ಸ್ ಸ್ಪ್ಯಾನ್ಡ್ ಬೈ ದ ವೆಕ್ಟರ್ಸ್ ಅಂತ ಹೇಳಿದರೆ ಎಷ್ಟು ವೆಕ್ಟರ್ಸ್ ಸ್ಪ್ಯಾನ್ ಆಗ್ತಾ ಇದೆ ಅಂದರೆ ಎಷ್ಟು ವೆಕ್ಟರ್ಸ್ನ ನೀವು ಇಲ್ಲಿ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಎಷ್ಟು ವೆಕ್ಟರ್ಸ್ ಬರುತ್ತೆ ಈ ವೆಕ್ಟರ್ಸ್ ಏನು 1 2 1 2 1 1 ಅಂತ ಹೇಳಿ ಏನು ವೆಕ್ಟರ್ಸ್ ಇದೆ ಆ ವೆಕ್ಟರ್ಸ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಎಷ್ಟು ವೆಕ್ಟರ್ಸ್ನ ಬರಿತಾ ಹೋಗ್ಬೋದು ಸ್ಪ್ಯಾನ್ ಆಗುವಂಥ ವೆಕ್ಟರ್ಸ್ನ ಅಂತ ಹೇಳಿ ಕೇಳಿದ್ದಾರೆ. ಸೊ ಹೇಗೆ ಬರಿತೀನಿ? ಫಸ್ಟ್ ಲೆಟ್ alpha 1 is equal to, let us choose that vector as 1 2 1 alpha 2 is equal to 2 1 1. so ಇದಾದ್ಮೇಲೆ ನೆಕ್ಸ್ಟ್ ಫಾರ್ C1 C2 belongs to Z3 ಇಲ್ಲಿ ಫೀಲ್ಡ್ Z3 ಇದೆ. ಸೊ ಹಾಗಾಗಿ C1 C2 belongs to Z3 ಅಂತ ಹೇಳ್ತಾ ಇದ್ದೀನಿ. ನಾವು ಪ್ರತಿಯೊಂದು ಫಾರ್ಮೆಟ್ನಲ್ಲೂ ಕೂಡ ನಾವಿಲ್ಲಿ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಬರಿತಾ ಹೋಗೋಣ. ಫಸ್ಟ್ ಏನು ಮಾಡ್ತೀನಿ ಅಂದರೆ ಆಲ್ಫಾ ಈಸ್ ಈಕ್ವಲ್ ಟು C1 alpha 1 ಪ್ಲಸ್ C2 alpha 2. ಸೊ ಆಲ್ಫಾ ಈಸ್ ಈಕ್ವಲ್ ಟು C1 alpha 1 is nothing but 1 2 1 ಪ್ಲಸ್ C2 ಇಂಟು alpha 2 is nothing but 2 1 1 ಅಂತ. ನೋಡಿ ನಾನು ಅವಾಗಲೇ ಹೇಳಿದೆ ನಿಮಗೆ ಇದು C1 ಇಂಟು ದಿಸ್ ವೆಕ್ಟರ್ ಪ್ಲಸ್ C2 ಇಂಟು ದಿಸ್ ವೆಕ್ಟರ್ ಅನ್ನೋದು ಇಟ್ ಇಸ್ ಎ ಲೀನಿಯರ್ ಕಾಂಬಿನೇಷನ್. ಈ ಥರದ ಲೀನಿಯರ್ ಕಾಂಬಿನೇಷನ್ಸ್ನ ಎಷ್ಟು ಬರಿತಾ ಹೋಗ್ಬೋದು ನಾವು? ಅದು ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಆಫ್ C1 ಆ್ಯಂಡ್ C2. C1ಗೆ ನಾವು ವ್ಯಾಲ್ಯೂಸ್ನ ಮತ್ತು C2ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ನಮಗೆ ಡಿಫ್ರೆಂಟ್ ಆಗಿರುವಂಥ ವೆಕ್ಟರ್ಸ್ಗಳು ಅರೈಸ್ ಆಗ್ತಾ ಹೋಗುತ್ತೆ. ಆ ವೆಕ್ಟರ್ಸ್ಗಳೆಲ್ಲ ಲೀನಿಯರ್ ಕಾಂಬಿನೇಷನ್ ಆಫ್ ದಿಸ್ 2 ವೆಕ್ಟರ್ಸ್ ಅಂತ. ಈ ವೆಕ್ಟರ್ಸ್ಗಳ ಲೀನಿಯರ್ ಕಾಂಬಿನೇಷನ್ ಆಗಿರುತ್ತೆ. ಇವಾಗ C1 ಮತ್ತೆ C2 ನ ವ್ಯಾಲ್ಯೂಸ್ನ ಹೇಗೆ ಸರ್ ಚೂಸ್ ಮಾಡೋದು? ನೋಡಿ ಫೀಲ್ಡ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ನ ಚೂಸ್ ಮಾಡಬೇಕು. ಬಿಕಾಸ್ C1 and C2 ಆರ್ ದ ಸ್ಕೇಲಾರ್ಸ್, ದೇ ಆರ್ ಪ್ರೆಸೆಂಟ್ ಇನ್ ದ ಫೀಲ್ಡ್. ಸೊ ಹಿಯರ್ ದಟ್ ಫೀಲ್ಡ್ ಕಂಟೈನ್ಸ್ ದ ಎಲಿಮೆಂಟ್ 0 1 2. ಸೊ ಹಾಗಾಗಿ ನಾನು ಇಲ್ಲಿ C1 ಮತ್ತೆ C2 ವ್ಯಾಲ್ಯೂಸ್ನ ನಾನು ಅದರಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನೇ ಚೂಸ್ ಮಾಡಬೇಕು. ಹಾಗಿದ್ರೆ ಹೇಗೆ ಸರ್ ಚೂಸ್ ಮಾಡೋದು? ನೋಡಿ C1 is equal to 0, C2 ಕೂಡ 0 ಅಂತಾನೆ ಚೂಸ್ ಮಾಡ್ಬೋದು. ನೆಕ್ಸ್ಟ್ C1 is equal to 0 ತಗೊಂಡು C2 is equal to 1 ಅಂತ ಚೂಸ್ ಮಾಡ್ಬೋದು. C1 is equal to 0, C2 is equal to 2, C1 is equal to 1, C2 is equal to 1. ಹಾಗೆ ವ್ಯಾಲ್ಯೂಸ್ನ ವೇರಿ ಮಾಡ್ತಾ ಹೋಗ್ಬೇಕು. ಎಲ್ಲ ವ್ಯಾಲ್ಯೂಸ್ಗೂ ಏನೇನು ಕಾಂಬಿನೇಷನ್ಸ್ ಬರುತ್ತೆ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ನೋಡಿ ಫಸ್ಟ್ ಫಾರ್ C1 is equal to 0 and C2 is equal to 0. ನಾನು ಎರಡೂ 0 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಅವಾಗ ಆಲ್ಫಾ is equal to 0 into 1 2 1 plus 0 into 2 1 1. Totally that gives 0 0 0. Next, second one, for C1 is equal to 0, C2 is equal to 1. ನಾನು C1 ನ ಫಿಕ್ಸ್ ಆಗಿ ಇಟ್ಕೊಂಡು C2 ನ ವೇರಿ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ 1 ಅಂತ ಫಿಕ್ಸ್ ಆಗಿ ಇಟ್ಕೋತೀನಿ C1 ನ, C2 ನ ವೇರಿ ಮಾಡ್ತಾ ಇದೆ ಅಂದರೆ ಪಾಸಿಬಿಲಿಟೀಸ್ ಏನೇನಿರುತ್ತೋ ಅದನ್ನೆಲ್ಲ ಬರೀಬೇಕು. ಸೊ ಎಲ್ಲ ಪಾಸಿಬಿಲಿಟೀಸ್ನಲ್ಲೂ ನಾವು ವ್ಯಾಲ್ಯೂ 1, so that is 2, 1, 1. So 0 into anything ಅಂದ್ರೆ 0 ಆಯಿತು. ಸೊ ಅದಷ್ಟು ಉಳ್ಕೊಂಡು ನೆಕ್ಸ್ಟ್ ಥರ್ಡ್ ಒನ್ ಫಾರ್ C1 is equal to 0, C2 is equal to 2, 1. So alpha is equal to 0 into 1, 2, 1 plus 2 into 2, 1, 1. That is, so ಇಲ್ಲಿ ನೋಡಿ 2 2s are 4, ಬಟ್ ಇಲ್ಲಿ 3 ಇರೋದ್ರಿಂದ ಮಾಡಲೋ 3 ಇರೋದ್ರಿಂದ 4 ಇದ್ರೂ ಕೂಡ ನಾವಲ್ಲಿ 1, 2, 2 ಅಂತ ಬರೀಬೇಕು. 2 2s are 4 ಆಗುತ್ತಾ, 4/3 ಅಂದ್ರೆ ರಿಮೈಂಡರ್ ಉಳ್ಕೊಳ್ಳೋದು 1. ಸೊ ಹಾಗಾಗಿ 1 ಬರೀತಾ ಇದ್ದೀನಿ. ನೆಕ್ಸ್ಟ್ ಫೋರ್ತ್ ಒನ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಲೋ 3 ಅಂತ ತಗೊಂಡ್ರೆ ಹೇಗೆ ಬರಿತೀವಿ ಆ ಥರ. ನೆಕ್ಸ್ಟ್ ಫಾರ್ C1 is equal to ನೋಡಿ 0 ಫಿಕ್ಸ್ ಮಾಡ್ಕೊಂಡಾಗ 0, 1, 2 ಪೂರ್ತಿ ಮುಗೀತು. ನೆಕ್ಸ್ಟ್ C1 is equal to 1 ಚೂಸ್ ಮಾಡೋಣ, C2 is equal to 0. ಇವಾಗ ನೋಡಿ C1 is equal to 1 ನ ಫಿಕ್ಸ್ ಮಾಡಿ C2 ವ್ಯಾಲ್ಯೂನ 0, 1, 2 ಅಂತ ವೇರಿ ಮಾಡ್ತಾ ಹೋಗೋದು. ಸೊ ಅವಾಗ ಏನು ಬರುತ್ತೆ, ಆಲ್ಫಾ is equal to 1 into 1, 2, 1 plus 0 into 2, 1, 1. So that is equal to 1, 2, 1. So similarly, fifth one, for C1 is equal to 1, C2 is equal to 1. So our alpha is equal to 1 into 1, 2, 1 plus 1 into 2, 1, 1. So that is, observe here, 1 into 1 is 1, 1 plus 2, 3 agata. So 3/3 andra 0 ಆಯಿತು, 2 plus 1, 3, again 0, 1 plus 1 is 2. So 0, 0, 2. Next, for C1 is equal to 1 and C2 is equal to 2. ಅವಾಗ ಏನಾಗದೆ, ಆಲ್ಫಾ is equal to 1 into 1, 2, 1 plus 2 into 2, 1, 1. So that is 1 into 1 is 1, 1 plus 4, 5, 5/3 andra 2 ಆಯಿತು. Next 2 plus 2 is 4. So that gives 1. 1 into 1 is 1. 1 plus 2 is 3. So remainder is 0. Next, seventh one. For C1 is equal to 2. C2 is equal to 0. ನಾನು C1 ನ ಇಲ್ಲಿ 2 ಅಂತ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅವಾಗ ಆಲ್ಫಾ is equal to 2 into 1, 2, 1 plus 0 into 2, 1, 1. So that is 2 1s are 2, 2 2s are 4. 4 ಅಂದ್ರೆ ಅಲ್ಲಿ ರಿಮೈಂಡರ್ ಉಳ್ಕೊಳ್ಳೋದು 1, 2 1s are 2. Next, eighth one. For C1 is equal to 2, C2 is equal to 1. Alpha is equal to 2 into 1, 2, 1 plus 1 into 2, 1, 1. 2 into 1 is 2. 2 plus 2 is 4. Remainder ನಮಗೆ ಉಳ್ಕೊಳ್ಳೋದು 1. 2 into 2 is 4. 4 plus 1 is 5. So remainder is 2. ಯಾಕೆಂದ್ರೆ 5/3 ಅಂದ್ರೆ ರಿಮೈಂಡರ್ ನಮಗೆ ಉಳ್ಕೊಳ್ಳೋದು 2. Next, 2 into 1 is 2. 2 plus 1 is 3. So the remainder is 0. Next, ninth one. For C1 is equal to 2. C2 is equal to 2. So alpha is equal to 2 into 1, 2, 1 plus 2 into 2, 1, 1. So that is 2 into 1 is 2. 2 plus 4 is 6. The remainder is 0. 2 into 2 is 4. 4 plus 2 is 6. The remainder is 0. 2 into 1 is 2. 2 plus 2 is 4. The remainder is 1. So observe here, in the first one actually I got the vector alpha is equal to 0, 0, 0. So the first vector 0, 0, 0. Second one is 2, 1, 1.
1 comma 2 comma 2 1 comma 2 comma 1 0 comma 0 comma 2 2 comma 1 comma 0 2 comma 1 comma 2 1 comma 2 comma 0 0 comma 0 comma 1 ಇಲ್ಲಿ ಯಾವುದು ನಮಗೆ ಬಂದಿರುವಂತ ವೆಕ್ಟರ್ಸ್ ರಿಪೀಟ್ ಆಗಿಲ್ಲ. ಸೊ ರಿಪೀಟ್ ಆಗಿಲ್ಲ ಅಂದ್ರೆ 9 ಡಿಫರೆಂಟ್ ವೆಕ್ಟರ್ಸ್ ಇದೆ ಅಂತ. ಹಿಯರ್ ಐ ಗಾಟ್ ದ 9 ಡಿಫರೆಂಟ್ ವೆಕ್ಟರ್ಸ್. ದೇರ್ಫೋರ್ the L of S is nothing but linear span ಅಂತ. That span contains 9 different vectors ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬರ್ದಿರೋಂಥ ಪ್ರತಿಯೊಂದು ಕೂಡ ಬಂದಿರೋಂಥ ಪ್ರತಿಯೊಂದು ರಿಸಲ್ಟ್ ಕೂಡ ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ ಟು ವೆಕ್ಟರ್ಸ್. 1 ಕಾಮ 2 ಕಾಮ 1 2 ಕಾಮ 1 ಕಾಮ 1 ಅನ್ನೋ ಎರಡು ವೆಕ್ಟರ್ಸ್ ನ ಲೀನಿಯರ್ ಕಾಂಬಿನೇಷನ್ಸ್ ಇದು. ನಾನು ಈ C1 ಮತ್ತೆ C2 ವ್ಯಾಲ್ಯೂಸ್ ನ ವೇರಿ ಮಾಡ್ತಾ ಹೋದಾಗೇನೆ ನನಗೆ ಡಿಫ್ರೆಂಟ್ ವೆಕ್ಟರ್ಸ್ಗಳು ಬರ್ತಾ ಹೋಯ್ತು. C1 C2 ವ್ಯಾಲ್ಯೂಸ್ ನಾನು ಡಿಫ್ರೆಂಟ್ ಆಗಿ ವೇರಿ ಮಾಡ್ತಾ ಹೋದಾಗೇನೆ ಆ ಫೀಲ್ಡ್ ಅಲ್ಲಿ ಇರುವಂತ ಎಲಿಮೆಂಟ್ ನೇ ಚೂಸ್ ಮಾಡಬೇಕು. ಫೀಲ್ಡ್ ಅಲ್ಲಿ ಇದ್ದಿದ್ದ ಎಲಿಮೆಂಟ್ಸ್ ನೇ ತಗೊಂಡು ನಾನು ಡಿಫ್ರೆಂಟ್ ವೆಕ್ಟರ್ಸ್ ನ ಬರಿತಾ ಹೋದೆ. ಸೊ ಆ ಎಲ್ಲಾ ವೆಕ್ಟರ್ಸ್ ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ ಟು ವೆಕ್ಟರ್ಸ್ ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಎ ಲೀನಿಯರ್ ಸ್ಪ್ಯಾನ್ ಅಂತ. ಈ ಎಲ್ಲಾ ವೆಕ್ಟರ್ಸ್ ನ ಏನೇನ್ ಬಂದಿದೆ 0 0 0 0 2 1 1 1 2 2 1 2 1 0 0 2 2 1 0 2 1 2 1 2 0 0 0 1 ಅಂತ ಹೇಳಿ ಬರ್ದು ಸೆಟ್ ಅಲ್ಲಿ ಬರೆದ್ರೆ ಅದನ್ನೇ ನಾವು ಲೀನಿಯರ್ ಸ್ಪ್ಯಾನ್ ಅಂತ ಹೇಳಿ ಕರೆಯೋದು. ಲಾಸ್ಟ್ ಗೆ ನೀವು ಇಲ್ಲಿ ಏನ್ ಕನ್ಕ್ಲೂಡ್ ಮಾಡ್ಬೇಕಂದ್ರೆ L of S has 9 ಡಿಫರೆಂಟ್ ವೆಕ್ಟರ್ಸ್ ಅಂತ. ಅಂದ್ರೆ ಸೆಟ್ ಅಲ್ಲಿ ನಮಗೆ ಯಾವುದು ರಿಪೀಟ್ ಆಗೋ ಆಗಿಲ್ಲ ಅಲ್ವಾ, ಹಾಗಾಗಿ 9 ಡಿಫರೆಂಟ್ ವೆಕ್ಟರ್ಸ್ ಅಂತ ಹೇಳಬೇಕು. ಸರ್ ಇನ್ ಕೇಸ್ ಇಲ್ಲಿ ಯಾವ್ದಾದ್ರು ರಿಪೀಟ್ ಆಗಿದ್ರೆ, ಇವೆರಡು ರಿಪೀಟ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ 8 ಡಿಫರೆಂಟ್ ವೆಕ್ಟರ್ಸ್ ಅಂತ. 4 ರಿಪೀಟ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ 5 ಡಿಫರೆಂಟ್ ವೆಕ್ಟರ್ಸ್ ಅಂತ. ಎಷ್ಟು ರಿಪೀಟ್ ಆಗಿರುತ್ತೋ ಅದನ್ನ ಬಿಟ್ಬಿಟ್ಟು ಡಿಫರೆಂಟ್ ಆಗಿರುವಂತ ವೆಕ್ಟರ್ಸ್ ನ ನೀವು ಹೇಳಬೇಕು. ಸೊ ಇನ್ನು ಮಿಕ್ಕಿದ್ದು 10th ಮತ್ತೆ 11th ಅನ್ನ ಸಾಲ್ವ್ ಮಾಡಿ ಅದರಲ್ಲೆಲ್ಲ ಡಿಫರೆಂಟ್ ಬರುತ್ತಾ ಅಥವಾ ಸೇಮ್ ಬರುತ್ತಾ ಚೆಕ್ ಮಾಡಿ ಲಾಸ್ಟ್ ಅಲ್ಲಿ ನೀವು ರಿಸಲ್ಟ್ ಕನ್ಕ್ಲೂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಇನ್ V3 of R show that the plane x3 is equal to 0 may be spanned by the pair of vectors 2 2 0 and 4 1 0. ನೋಡಿ x3 is equal to 0 ಅಂದ್ರೆ ಇವಾಗ z is equal to 0 ಅಂತ ಹೇಳಿ ಬರಿತೀವಿ. ಸೊ z is equal to 0 is nothing but xy plane ಅಂತ. In xy plane z is 0, in yz plane x is 0, in xz plane y is equal to 0. So like that here x3 is equal to 0 in the sense that is the plane x1 x2 plane ಅಂತ ಹೇಳ್ಬೋದು. ಇಲ್ಲಿ x3 ಅಂತ ಹೇಳಿರೋದ್ರಿಂದ ನಾವು x1 x2 plane ಅಂತ. ಇವಾಗ ಯೂಶಲಿ xy plane ನಲ್ಲಿ z coordinate is 0. Like that in x3 is equal to 0 on that plane the points are in the form of x1 comma x2 comma 0. Usually that is nothing but an vector. So any vector in the plane x3 is equal to 0 is of the form x1 comma x2 comma 0 and x1 x2 are the real number. So ಇವಾಗ ಇಲ್ಲಿ ಏನ್ ಹೇಳಿದಾರೆ ಈ ಪ್ರಾಬ್ಲಮ್ ನಲ್ಲಿ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಆ ಪ್ಲೇನ್ ಮೇಲೆ ಬರುತ್ತಲ್ಲ ವೆಕ್ಟರ್, ಆ ವೆಕ್ಟರ್ ನ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ ಟು ವೆಕ್ಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಸೊ ಆಸ್ ಯೂಶುವಲ್ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ C1 C2 ಬಿಲಾಂಗ್ಸ್ ಟು R ಅಂತ ಫೀಲ್ಡ್ ಅಲ್ಲಿ ಎಲಿಮೆಂಟ್ ನ ತಗೋತೀವಿ. ಯಾವ ವೆಕ್ಟರ್ನ ನಾವು ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಬರಿಬೇಕಾಗಿರುತ್ತೋ ಅದನ್ನ ಬರೆದು ಸ್ಕೇಲಾರ್ ಇಂಟು ಯಾವ ವೆಕ್ಟರ್ಸ್ ನ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಬರೀತಿರ್ತೀವಿ ಅದನ್ನ ಇಲ್ಲಿ ಬರ್ಕೋತೀವಿ. ಇದೇ ಪ್ರೊಸೀಜರ್ ನಾವು ಅಲ್ಲಿ ಮುಂಚೆಯಿಂದ ಸಾಲ್ವ್ ಮಾಡ್ಕೊಂಡು ಬಂದಿರೋದು. ಸೊ ಈಗ ನೆಕ್ಸ್ಟ್ ಡೈರೆಕ್ಟ್ ಬರೆಯೋಣ. 2C1 ಪ್ಲಸ್ 4C2 is equal to x1. 2C1 plus 4C2 is equal to x1. Next another one is 2C1 plus C2 is equal to x2. ನೋಡಿ ಇಲ್ಲಿ ನಾವು ಈ ಲೀನಿಯರ್ ಕಾಂಬಿನೇಷನ್ ಕಾಲ್ ದಿಸ್ ಆಸ್ 1. ಸೊ ಇಲ್ಲಿ C1 ಮತ್ತೆ C2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಗಿವ್ಸ್ ದ ಲೀನಿಯರ್ ಕಾಂಬಿನೇಷನ್. ನಾವು ಇಲ್ಲಿ ತನಕ ಅದನ್ನೇ ಮಾಡ್ಕೊಂಡು ಬಂದಿರೋದು. ಇಲ್ಲಿ ನಮಗೆ 3 4 1 2 3 ಆ ಥರ ಏನೇನೋ ವ್ಯಾಲ್ಯೂಸ್ ಇರ್ತಾ ಇತ್ತು. ಯೂಸಿಂಗ್ ದಟ್ ನಾವು ಡೈರೆಕ್ಟ್ ಆಗಿ ಬರಿತಾ ಇದ್ವಿ ವ್ಯಾಲ್ಯೂಸ್ನ. ಬಟ್ ಇಲ್ಲಿ x1 x2 ಇದೆ. ಸೊ ನಾವಿಲ್ಲಿ C1 ಮತ್ತೆ C2 ನ ಇನ್ ಟರ್ಮ್ಸ್ ಆಫ್ x1 x2 ನಲ್ಲೇ ಬರೆದು ಈಕ್ವೇಷನ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಆ C1 ಮತ್ತೆ C2 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನೆಕ್ಸ್ಟ್ 2C1 ಕ್ಯಾನ್ಸಲ್. 4 minus 1 is 3C2 is equal to x1 minus x2. So C2 is equal to x1 minus x2 divided by 3. So now use this value to this equation, that is 2C1 plus C2 is equal to x2 ಇದೆ.
ಅದಕ್ಕೆ 2c1 is equal to x2 minus c2 ಆಯಿತು. So that implies 2c1 is equal to x2 minus of x1 minus x2 divided by 3. So take the LCM, that is 3x2 minus x1 plus x2. So that is 4x2 minus x1 all divided by 3. So that is next c1 is equal to cross multiplication ಮಾಡಿದ್ರೆ 4x2 minus x1 divided by 6. So c1 ಸಿಕ್ತು, c2 ಸಿಕ್ತು, ಅದನ್ನ ಈಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಗಿವ್ಸ್ ದ ಲೀನಿಯರ್ ಕಾಂಬಿನೇಷನ್. ಸೊ ನೀವು ಅದಷ್ಟೇ ಮಾಡಬೇಕಾಗಿರೋದು, ಬೇರೆ ಏನಿಲ್ಲ. ಸೊ 4x2 minus x1 divided by 6 into 2, 2, 0. c2 ಅಂದ್ರೆ x1 minus x2 divided by 3 into 4, 1, 0. So that gives the linear combination, hence the result. Next I move on to next one, that is 13th one. So construct the addition table for V2 of Z2 and list all its subspace ಅಂತ ಹೇಳಿದ್ದಾರೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು? Solution. So here you have to construct the addition table. So how to construct the addition table? By using an. So ಇಲ್ಲಿ ಏನು ಮಾಡೋಣ ಅಂದ್ರೆ, usually V2 of R in the sense, ಹಾಗಂದ್ರೆ ಏನಂತ? So that is the vector space containing the ordered pairs. So the vectors of V2 of Z2 are in the form x1 comma x2, and for all these x1 and x2 belongs to Z2. ಯಾಕೆಂದ್ರೆ ಫೀಲ್ಡ್ Z2, ಸೊ ಅದರಲ್ಲಿ ಇರುತ್ತೆ. ಹಿಯರ್ Z2 ಅಂದ್ರೆ ಏನು? 0, 1, 2 ಅಡಿಷನ್ ಮಾಡಲು, ಸಾರಿ 0 and 1 ಅಡಿಷನ್ ಮಾಡಲು 2 ಇರೋದ್ರಿಂದ 0 and 1 ಇರುತ್ತೆ. ಲಿಸ್ಟ್ ಆಲ್ ಇಟ್ಸ್ ಸಬ್ಸ್ಪೇಸ್ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ವೆರಿ ಸಿಂಪಲ್ ಒನ್. ನಾನು ಆವಾಗಲೇ ನಿಮಗೆ ಡಿಫ್ರೆಂಟ್ ವೆಕ್ಟರ್ಸ್ನ ಲೀನಿಯರ್ ಸ್ಪ್ಯಾನ್ನಲ್ಲಿ ಹೇಗೆ ಫೈಂಡ್ ಔಟ್ ಮಾಡಿದ್ವಿ, ಇಲ್ಲೂ ಕೂಡ ನಾವು ಅದೇ ಥರನೇ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಅದೇ ಫಾರ್ಮೆಟ್ನಲ್ಲಿ ಹೇಳಬೇಕು. ಬಟ್ ಇಲ್ಲಿ ಒಂದು ಸ್ಮಾಲ್ ಚೇಂಜಸ್ ಬರುತ್ತೆ. ಏನು ಚೇಂಜಸ್ಸು ಹೇಗೆ ಅಂದರೆ ನಿಮಗೆ ಅಡಿಷನ್ ಟೇಬಲ್ನೇ ಬರೆದು ಸಬ್ಸ್ಪೇಸಸ್ನ ಹೇಳಬೇಕು. ಸೊ ಹೇಗಿಲ್ಲಿ ಹೇಳೋದು? ಸೊ ಡಿಫ್ರೆಂಟ್ ವೆಕ್ಟರ್ಸ್ನ ಬರಿತಾ ಹೋಗೋಣ. ಹೇಗೆ ನೋಡಿ, ಫಸ್ಟು ಆಲ್ಫಾ 1 is equal to ಆಲ್ಫಾ 1ನಲ್ಲಿ ಏನು ಬರಿತೀನಿ ನೋಡಿ, ಫೀಲ್ಡಲ್ಲಿ ಇರುವಂಥ ಎಲಿಮೆಂಟ್ನ ಚೂಸ್ ಮಾಡಿನೇ ನಾವು V2ನಲ್ಲಿ ವೆಕ್ಟರ್ಸ್ನ ಬರೆಯೋದು. ನಾವು ಯೂಶಲಿ ವೆಕ್ಟರ್ ಸ್ಪೇಸ್ ಅಂದ್ರೆ ನಾನು ಹೇಳಿದ್ದೆ, V is a vector space over the field of real number. ಅಂದ್ರೆ ಇಲ್ಲಿ V3 ಅಂದ್ರೆ ಆರ್ಡರ್ ಟ್ರಿಪ್ಲೆಟ್ಸ್ ಅಂತ. ಈ ಆರ್ಡರ್ ಟ್ರಿಪ್ಲೆಟ್ಸ್ ಏನು ಬರಿತೀವಿ, ಈ ಆರ್ಡರ್ ಟ್ರಿಪ್ಲೆಟ್ಸ್ ಎಲ್ಲ ನಮಗೆ ರಿಯಲ್ ನಂಬರೇ ಆಗಿರಬೇಕು, ಬೇರೆ ಯಾವುದು ಬರಂಗಿಲ್ಲ. ಇನ್ ಕೇಸ್ V3 of n ಅಂತ ಬರ್ಕೊಂಡ್ರೆ, ಸೊ ಆರ್ಡರ್ ಟ್ರಿಪ್ಲೆಟ್ಸ್ ಕಂಟೈನ್ಸ್ ದ ನ್ಯಾಚುರಲ್ ನಂಬರ್ ಮಾತ್ರ, ಅವಾಗ ನ್ಯಾಚುರಲ್ ನಂಬರ್ ಮಾತ್ರ ಬರೀಬೇಕಲ್ಲಿ ನಾವು ಆ ಥರ. ಸೊ ಅದನ್ನೇ ನಾವು ಹೇಳೋದು. ಇಲ್ಲಿ V2 of Z2 ಅಂದ್ರೆ, ಸೊ V2 is a vector space. ಆ ವೆಕ್ಟರ್ ಸ್ಪೇಸ್ ನಲ್ಲಿ ಬರುವಂತ ವೆಕ್ಟರ್ಸ್ ಎಲ್ಲ ಆರ್ಡರ್ಡ್ ಪೇರ್ಸ್. ಆ ಆರ್ಡರ್ಡ್ ಪೇರ್ಸ್ ಎಲ್ಲ ಪೂರ್ತಿ ನಮಗೆ Z2 ನಲ್ಲೇ ಇರಬೇಕು. ಆರ್ಡರ್ಡ್ ಪೇರ್ಸ್ ನಲ್ಲಿ ಬರುತ್ತಲ್ಲ ಎಲಿಮೆಂಟ್ಸ್, ಅದೆಲ್ಲ Z2 ನಲ್ಲೇ ಇರಬೇಕು. ಸೊ ಹಾಗಾಗಿ ಆಲ್ಫಾ 1 ಬರಿಬೇಕಾದ್ರೆ ನೋಡಿ 0, 0 ಪಾಸಿಬಿಲಿಟೀಸ್ ಬರಿತಾ ಇದ್ದೀನಿ. ನೆಕ್ಸ್ಟ್ 0, 1 ನಾನು ಫಸ್ಟ್ ಎಲಿಮೆಂಟ್ನ ಫಿಕ್ಸ್ ಮಾಡಿಕೊಂಡು ಸೆಕೆಂಡ್ ಎಲಿಮೆಂಟ್ನ ವೇರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಥರನೇ ಆಲ್ಫಾ 3 is equal to 1, 0. ಆಲ್ಫಾ 4 is equal to 1, 1 ನೋಡಿ 4 ವೆಕ್ಟರ್ಸ್ ಬಂತು. ಈ 4 ವೆಕ್ಟರ್ಸ್ಗೆ ನಾನು ಅಡಿಷನ್ ಟೇಬಲ್ ಬರಿಬೇಕು. ಅಡಿಷನ್ ಮಾಡಲು ಅಡಿಷನ್ ಟೇಬಲ್ ಬರಿತೀವಲ್ವಾ, ಹಾಗೆ. ಈಗ ಹೇಗೆ ಅಂದರೆ ನೀಟಾಗಿ ನೋಡಿ, ನಾವು ಬರ್ದಿದ್ವಿ ಈ ಅಡಿಷನ್ ಮಾಡಲು 2 ಅಂದರೆ 1, 0, 1 ಇದ್ರು, ಇಲ್ಲೂ 0, 1 ಇದ್ದು, 0 + 0 is 0, 0/2 is ಅದರ ರಿಮೈಂಡರ್ 0ನೇ ಬರುತ್ತೆ, 0 + 1 is 1, 1 + 0 is 1, 1 + 1 is 2, 2/2 ಅಂದ್ರೆ ರಿಮೈಂಡರ್ 0 ಬರುತ್ತೆ ಅಂತ ಹೇಳಿ ಈ ತರ ಟೇಬಲ್ ಬರೀತಿದ್ವಿ ಅಲ್ವಾ. ಅದೇ ತರ ಅಡಿಷನ್ ಟೇಬಲ್ನ ಈ ವೆಕ್ಟರ್ಸ್ಗೆ ಬರಿಬೇಕು. ಹೇಗೆ? ಆಲ್ಫಾ 1, ಆಲ್ಫಾ 2, ಆಲ್ಫಾ 3 ಅಂಡ್ ಆಲ್ಫಾ 4. ಹಿಯರ್ ಆಲ್ಫಾ 1, ಆಲ್ಫಾ 2, ಆಲ್ಫಾ 3 ಅಂಡ್ ಆಲ್ಫಾ 4. ಸೊ ಈ ವೆಕ್ಟರ್ಸ್ಗೆ ನಾನು ಅಡಿಷನ್ ಟೇಬಲ್ ಬರಿಬೇಕು. ನೋಡಿ, ಆಲ್ಫಾ 1 + ಆಲ್ಫಾ 1 ಅಂದ್ರೆ ಆಲ್ಫಾ 1 + ಆಲ್ಫಾ 1 ಅಂದ್ರೆ ಆಲ್ಫಾ 1 ಅಂದ್ರೆ 0, 0. ಅಗೈನ್
ಆಲ್ಫಾ 1 ಅಂದರೆ 0, 0. ಆಲ್ಫಾ 1 ಪ್ಲಸ್ ಆಲ್ಫಾ 1 ಅಂದರೆ 0 ಪ್ಲಸ್ 0 ಈಸ್ 0. 0 ಪ್ಲಸ್ 0 ಈಸ್ 0. ಸೊ ರಿಮೈಂಡರ್ ಏನು ಬಂತು? ಆಲ್ಫಾ 1 ಬಂತು. ಸೊ ಆಲ್ಫಾ 1 ಪ್ಲಸ್ ಆಲ್ಫಾ 1 ಈಸ್ ಆಲ್ಫಾ 1. ನೆಕ್ಸ್ಟ್ ಆಲ್ಫಾ 1 ಪ್ಲಸ್ ಆಲ್ಫಾ 2, 0 ಪ್ಲಸ್ 0 ಈಸ್ 0 ಪ್ಲಸ್ 0 ಪ್ಲಸ್ 1 ಈಸ್ 1. ಸೊ ರಿಮೈಂಡರ್ ನಿಮಗೆ ಆಲ್ಫಾ 2ನೇ ಬರುತ್ತೆ ರಿಮೈನಿಂಗ್ ವೆಕ್ಟರು. ಆಲ್ಫಾ 1 ಜೊತೆಗೆ ಯಾವುದೇ ವೆಕ್ಟರ್ನ ಆಡ್ ಮಾಡಿದ್ರು ಕೂಡ ನಮಗೆ ಅದೇ ವೆಕ್ಟರ್ ಬರುತ್ತೆ, ಬಿಕಾಸ್ ಆಲ್ಫಾ 1 ಈಸ್ ಎ 0 ವೆಕ್ಟರ್. ಸೊ ಹಾಗಾಗಿ ಇಲ್ಲಿ ಆಲ್ಫಾ 3ನೇ ಬರುತ್ತೆ, ಇದು ಆಲ್ಫಾ 4 ಬರುತ್ತೆ. ನೆಕ್ಸ್ಟ್ ಆಲ್ಫಾ 2 ಪ್ಲಸ್ ಆಲ್ಫಾ 1, ಆಲ್ಫಾ 2 ಪ್ಲಸ್ ಆಲ್ಫಾ 1 ಅಂದರೆ ಆಲ್ಫಾ 1 ನಲ್ ವೆಕ್ಟರ್ ಆಗಿರೋದ್ರಿಂದ ಅದ್ರ ಜೊತೆಗೆ ಅದನ್ನ ಆಡ್ ಮಾಡ್ಕೊಂಡ್ರೆ ನಿಮಗೆ ಆಲ್ಫಾ 2ನೇ ಬರುತ್ತೆ. ನೆಕ್ಸ್ಟ್ ಆಲ್ಫಾ 2 ಪ್ಲಸ್ ಆಲ್ಫಾ 2, ಸೊ 0 ಪ್ಲಸ್ 0 ಅಂದರೆ 0, 1 ಪ್ಲಸ್ 1 ಅಂದರೆ 2. ಅರ್ಥ ಮಾಡ್ಕೊಳ್ಬೇಕು. ಆಲ್ಫಾ 2 ಪ್ಲಸ್ ಆಲ್ಫಾ 2 ಅಂದರೆ 0, 1 ಪ್ಲಸ್ 0, 1. ಸೊ 0 ಪ್ಲಸ್ 0 ಈಸ್ 0, 1 ಪ್ಲಸ್ 1 ಈಸ್ 2, 2/2. ಯಾಕೆಂದ್ರೆ ಅಡಿಷನ್ ಮಾಡಲು 2 ಇರೋದು. ಸೊ 2/2 ಅಂದರೆ 2, ರಿಮೈಂಡರ್ ನಮಗೆ 0 ಬರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಆಲ್ಫಾ 1. ಸೊ ಇಲ್ಲಿ ಆಲ್ಫಾ 1 ಆಯಿತು. ನೆಕ್ಸ್ಟ್ ಆಲ್ಫಾ 2 ಪ್ಲಸ್ ಆಲ್ಫಾ 3, 0 ಪ್ಲಸ್ 1 ಈಸ್ 1, 1 ಪ್ಲಸ್ 0 ಈಸ್ 1. ಸೊ ರಿಮೈಂಡರ್ ನಿಮಗೆ ಆಲ್ಫಾ 4 ಬರುತ್ತೆ. ಸೊ ಅದೇ ಥರನೇ ಆಲ್ಫಾ 2 ಪ್ಲಸ್ ಆಲ್ಫಾ 4 ಅಂದರೆ 0 ಪ್ಲಸ್ 1 ಈಸ್ 0, ನೆಕ್ಸ್ಟ್ 1 ಪ್ಲಸ್ 1 ಈಸ್ 2, 2/2 ಅಂದರೆ 0. ಸೊ ಹಾಗಾಗಿ 1, 0 ಅಂದರೆ ದಟ್ ಈಸ್ ಆಲ್ಫಾ 3. ಸಿಮಿಲರ್ಲಿ ನಮ್ಗಿಲ್ಲಿ ಆಲ್ಫಾ 3 ಪ್ಲಸ್ ಆಲ್ಫಾ 1, ಆಲ್ಫಾ 3 ಪ್ಲಸ್ ಆಲ್ಫಾ 2 ಏನು ಬರುತ್ತೆ ಅಂತ. ಸೊ ಆಲ್ಫಾ 3 ಪ್ಲಸ್ ಆಲ್ಫಾ 1 ಅಂದರೆ ನಿಮಗೆ ಆಲ್ಫಾ 3ನೇ ಬರುತ್ತೆ. ಯಾಕೆಂದರೆ ಆಲ್ಫಾ 1 ಅನ್ನೋದು 0 ವೆಕ್ಟರು, ಹಾಗಾಗಿ. ನೆಕ್ಸ್ಟ್ ಆಲ್ಫಾ 3 ಪ್ಲಸ್ ಆಲ್ಫಾ 2 ಅಂದರೆ ಆಲ್ಫಾ 4 ಬರುತ್ತೆ. ಇದು ಆಲ್ಫಾ 1 ಆಗುತ್ತೆ, ಇದು ಆಲ್ಫಾ 2 ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ, ಯಾಕೆಂದ್ರೆ ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಇದು ಆಲ್ಫಾ 4, ಆಲ್ಫಾ 3, ಆಲ್ಫಾ 2 ಅಂಡ್ ಆಲ್ಫಾ 1. ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದ ಅಡಿಷನ್ ಟೇಬಲ್. ಸೊ ಹ್ಯಾನ್ಸ್ ದ ರಿಸಲ್ಟ್. ಸೊ ಇದಿಷ್ಟು ಪ್ರಾಬ್ಲಮ್ಸು ಲೀನಿಯರ್ ಸ್ಪ್ಯಾನ್ ಮತ್ತು ಲೀನಿಯರ್ ಕಾಂಬಿನೇಷನ್ ಮೇಲೆ ಇರುವಂಥ ಪ್ರಾಬ್ಲಮ್ಸು. ನೆಕ್ಸ್ಟು ನಾನು ಲೀನಿಯರ್ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆಲ್.